ಹಾಗೇನೆ ಅಪ್ಪರ್ ಕೃಷ್ಣ ಮೂರನೇ ಹಂತ ಅದು 2013ರಲ್ಲೇ ತೀರ್ಪಂತು, ಟ್ರಿಬ್ಯುನಲ್ ತೀರ್ಪಂತು. 2013ರಿಂದ ಇವತ್ತಿನವರೆಗೆ ಮಾಡಿಲ್ಲ. ಗೆಜೆಟ್ ನೋಟಿಫಿಕೇಶನ್ ಆಗಬೇಕು. ಕೇಂದ್ರ ಸರ್ಕಾರ ತೀರ್ಪು ಕೊಟ್ಟಿದೆ, ಗೆಜೆಟ್ ನೋಟಿಫಿಕೇಶನ್ ಮಾಡಬೇಕು ಕೇಂದ್ರ ಸರ್ಕಾರ. ಗೆಜೆಟ್ ನೋಟಿಫಿಕೇಶನ್ ಮಾಡಿದರೆ ಮೂರನೇ ಹಂತದ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ತಾವು ಅರ್ಥ ಮಾಡ್ಕೊಳ್ತೀವಿ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ಮೂರನೇ ಹಂತದ ಕೃಷ್ಣಾ ಮೇಲ್ದಂಡೆ ಯೋಜನೆ ನಿಂತಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರದಿಂದ. ಅವರು ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಅಫಿಡವಿಟ್ ಹಾಕಬೇಕು, ಸುಪ್ರೀಂ ಕೋರ್ಟ್ ಮುಂದೆ ಅಫಿಡವಿಟ್ ಹಾಕಬೇಕು. ಏನಂತಪ್ಪ ಅಂತಂದ್ರೆ ಗೆಜೆಟ್ ನೋಟಿಫಿಕೇಶನ್ ಮಾಡ್ತೀವಿ, ನಮ್ದು ಯಾವುದೇ ತಕರಾರಿಲ್ಲ. ತಕರಾರಿರ್ತಕ್ಕಂಥದ್ದು ಮಹಾರಾಷ್ಟ್ರದಿಂದ ಅಲ್ಲ, ತಕರಾರಿರ್ತಕ್ಕಂಥದ್ದು ತೆಲಂಗಾಣ ಮತ್ತು ಆಂಧ್ರ ಅವರಿಬ್ಬರ ನಡುವೆ ಇರ್ತಕ್ಕಂಥ ಜಗಳ. ನಮಗೂ ಅದಕ್ಕೂ ಸಂಬಂಧ ಇಲ್ಲ. ಅವ್ರಿಗೆ ಅಲಾಟ್ ಮಾಡಿರ್ತಕ್ಕಂಥ ಹಂಚಿಕೆ ಆಗಿರ್ತಕ್ಕಂಥ ನೀರನ್ನ ಅವ್ರು ಎಷ್ಟೆಷ್ಟು ಪ್ರಮಾಣದಲ್ಲಿ ಹಂಚ್ಕೋಬೇಕು ಅಂತಕ್ಕಂಥದ್ದು ಸುಪ್ರೀಂ ಕೋರ್ಟ್ನಲ್ಲಿ ಇದೆಯೇ ಹೊರತು ಮಹಾರಾಷ್ಟ್ರ ನಮಗೆ ಅಥವಾ ತೆಲಂಗಾಣ ಆಂಧ್ರ ಇದಕ್ಕೆ ನಾವು ಇಲ್ಲ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ಇದು ಕೂಡ ಕೇಂದ್ರ ಸರ್ಕಾರದಲ್ಲೇ ಇರ್ತಕ್ಕಂಥದ್ದು. ಆಮೇಲೆ ಇದ್ಯಾವುದು ನಮ್ಮ ಬ್ಯಾಲೆನ್ಸಿಂಗ್ ರಿಸರ್ವಾಯರು ಅಲ್ಲ ಬೆಂಗಳೂರಿನ ಹತ್ರ ಇದೆಯಲ್ಲ ಮೇಕೆದಾಟು ಸುಪ್ರೀಂ ಕೋರ್ಟ್ನವರು ತಮಿಳುನಾಡಿನವರು ಅರ್ಜಿ ಹಾಕಿದ್ರು, ತಕರಾರು ಅರ್ಜಿ ಹಾಕಿದ್ರು. ಅರ್ಜಿ ವಜಾ ಆಗಿದೆ. ಇದು ನವೆಂಬರ್ ತಿಂಗಳಲ್ಲಿ ವಜಾ ಆಯಿತು. ಮೇಕೆದಾಟುಗೆ ಅನುಮತಿಯನ್ನ ಕೊಡಬೇಕು.